ಚಂಪಾ ಅಮ್ಮೋರೆ, ಯಾಕೋ ಮನ್ಸು ತಡಲಿಲ್ಲ ಕಣವ. ಅದು ಅಲ್ದೆ ನಾನು ಒಂದ್ ಹೆಣ್ಣು ಕಣವ, ನನಗೂ ಒಬ್ಳು ಮಗಳವಳೆ. ಅವಳಿಗೆ ಯಾಕವ ತರಕ್ ಹೋದೆ? ಚಿಕ್ಕವ, ಚಂಪನು ನಮ್ಮೊಟ್ಟಿ ಅವಳಲ್ವೇ, ಅದಕ್ಕೆ ನಮ್ಮೊಟ್ಟಿಗೆ ಅವಳಿಗೂ ತಂದ್ವಿ. ಒಳ್ಳೆ ಕೆಲಸ ಮಾಡದೆ ಬಿಡ್ಲ ಮಗ. ಅವಳಿಗೆ ನಾವು ತಂದ್ಕೊಡದೆ ಇನ್ಯಾರು ತಂದ್ಕೊಟ್ಟಾರ? ಚಂಪಾ, 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 ಬಾ ಚಂಪಾ, ಕುಂತ್ಕೋ ಬಾ. ಕುಂತ್ಕ. ಯೋನಾಯ್ತು ಚಂಪಾ, ಯಾಕೆ ಅಳ್ತಿದೀಯಾ? ಏನಿಲ್ಲ ಅಕ್ಕ. ಚಂಪಾ, ನೀನ್ ಅಳ್ತಾ ಇರೋದು ನನಗ್ ಕಾಣ್ತಾ ಇದೆ, ಅಂತದ್ರಲ್ಲಿ ನನ್ ತಾವನೇ ಸುಳ್ಳು ಹೇಳ್ತಿದ್ಯಾ? ಈಗ ಅಳೋ ಅಂತದ್ ಏನಾಯ್ತು ಚಂಪಾ? ಚಂಪಾ, ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ಅಂತ ಹೇಳು. ವಿದ್ಯಕ್ಕ, ನಮ್ಮಂತ ಬಡವರಿಗೆ ಅಳಕ್ಕೆ ಅವ್ವನ್ ನೆನಪ್ ಬಿಟ್ರೆ ಬ್ಯಾರೆ ಏನಿರ್ತದ, ನೀನೇ ಹೇಳು. ಅಲ್ಲ ಚಂಪಾ, ನೀನ್ ಅವಾಗ ಅವನ ನೆನ್ಸ್ಕೊಂಡ್ ಅಳ್ತಾ ಇದ್ರೆ ಹೆಂಗ್ ಹೇಳು? ಸರಿ ಆಯ್ತು, ನಮ್ಮಿಂದ ನಿಮ್ ಅವನ್ನ ತಗೊಂಬರೋದಕ್ ಆಗಕ್ಕಿಲ್ಲ, ಆದ್ರೆ ಹಸಿ ಪಿರುತಿ ಕೊಡ್ಬೋದಲ್ವೇ? ನಾವೆಲ್ಲರೂ ಇದ್ರುವೆ ನೀನ್ ಅವಾಗ ಅವನ್ ನೆನ್ಸ್ಕೊಂಡ್ ಅಳ್ತಾ ಇದ್ರೆ ಹೆಂಗ್ ಹೇಳು? ನಮ್ಮಿಂದ ಅಂತೂ ನಿಮ್ ಅವನ್ನ ತಗೊಂಬರಕ್ ಆಗದೆ ಇರ್ಬೋದು, ಆದ್ರೆ ಹೊಸಿ ಪಿರುತಿ ಕೊಡ್ಬೋದಲ್ವೇ? ಆದ್ರುವೆ ಬಡವರಾಗಿ ಹುಟ್ಟೋದೇ ತೆಪ್ಪು ಅಲ್ವೇ ಅಕ್ಕ? ಚಂಪಾ, ಬಡವರಾಗಿ ಹುಟ್ಟೋದು ನಮ್ ತಪ್ಪಲ್ಲ, ಬಡವರಾಗಿ ಸಾಯೋದು ನಮ್ ತಪ್ಪು. ಅದ್ಕೆ ಅಲ್ವೇ ಹೇಳೋದು ಬಡವ್ರ ಮಕ್ಳು ಬೆಳಿಬೇಕು ಅಂತ. ಹಾಗಂತ ನಮ್ಮಂತ ಬಡವರು ಆಸೆ ಕನ್ಸುಗಳನ್ನೆಲ್ಲ ಕಟ್ಕೊಳ್ಳೋದು ಒಂದೊಂದ್ಕಿತ ದೊಡ್ಡ ಅಪರಾಧವೇನೋ ಅಂತ ಅನ್ಸ್ತದೆ ಅಕ್ಕ. ಅದು ನಿನ್ ತಪ್ಪು ಕಲ್ಪನೆ ಚಂಪಾ. ನಾನು ಬಡವ್ರ ಮನೇಲಿ ಹುಟ್ಟಿ 108 ಆಸೆ ಕನ್ಸುಗಳನ್ನ ಕಟ್ಕೊಂಡೆ, ಕೊನೆಗೆ ನಾನ್ ಮದ್ವೆ ಆಗಿದ್ರಿಂದ ನನ್ನ ಆಸೆ ಕನ್ಸುಗಳೆಲ್ಲ ನುಚ್ಚುನೂರು ಆಗೋಯ್ತು ಅನ್ಕೊಂಡೆ. ಆದ್ರೆ ನನ್ನ ಆಸೆ ಕನ್ಸುಗಳನ್ನ ಈಡೇರ್ಸೋಕಂತಾನೆ ನಮ್ ಗೌಡ್ರನ್ನ ನನ್ ಪಾಲಿಗೆ ಗಂಡನ ಕಳ್ಸ್ಕೊಟ್ಟಿದ್ದಾನ್ ನೋಡು. ನೀನ್ ಹೇಳ್ತಿರೋದು ದಿಟ ಅಕ್ಕ, ಆದ್ರೆ ಎಲ್ರುವೆ ನಿಂತರ ಅದೃಷ್ಟ ಮಾಡಿರಕ್ಕಿಲ್ಲ ಅಲ್ವೇ? ಭದ್ರಣ್ಣ ನಿಮ್ಮನ್ ಪಿರುತಿ ಮಾಡಿ ಅಟ್ಟಿಲ್ ಎಲ್ರೂ ಒಪ್ಸಿ ನಿಮ್ನೆ ಮದ್ವೆ ಮಾಡ್ಕೊಂಡ್ರು, ಆದ್ರೆ 8 ಜನ ಹಂಗೆಯ ಪಿರುತಿ ಮಾಡಿ ಅಟ್ಟಿಲ್ ಒಪ್ಸಿ ಮದ್ವೆ ಮಾಡ್ಕೋತಾರ, ನೀನೇ ಹೇಳು. ಕೆಲ್ವೊಂದ್ಕಿತ ಈ ಬಡತನನೇ ಪಿರುತಿಗೆ ದೊಡ್ಡ ಶಾಪ ಆಗೋಯ್ತದೇನೋ ಅಂತ ಅನ್ಸ್ತದೆ. ಹೇಳ್ಬೇಕಂದ್ರೆ ದೊಡ್ಡಗೌಡ್ರು ಒಪ್ಕೊಂಡಂಗೆ ಎಲ್ಲಾ ಹೆತ್ತವ್ರುವೆ ಒಪ್ಕೊಳಕ್ಕಿಲ್ಲ ಅಲ್ವೇ ಅಕ್ಕ? ಚಂಪಾ, ಹೇಳು, ನನ್ನಿಂದ ನೀನೇನಾದ್ರೂ ಮುಚ್ಚಿಡ್ತಿದ್ಯಾ? ಹಂಗೆಲ್ಲ ಏನೂ ಇಲ್ಲ ಬಿಡಕ್ಕ. ಮತ್ತೆ ಯಾಕೆ ಪಿರುತಿ ಬಡತನ ಇದ್ರ ಬಗ್ಗೆ ಎಲ್ಲ ನೀನ್ ಮಾತಾಡ್ತಿದ್ಯಾ? ಅದೇ ನನ್ ಫ್ರೆಂಡು ಪಿರುತಿ ಅಂತ ಫೋನ್ ಮಾಡಿದ್ನಲ್ಲ ಅಕ್ಕ, ಈಗ ಆ ಹುಡ್ಗನ್ ಮನೆಯವ್ರು ಯಾರು ಒಪ್ಕೊಳಕಿಲ್ವಂತೆ, ಅದ್ಕೆ ಹೇಳ್ದೆ ಆಟೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅನ್ನಂಗೆ ಯಾರ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದನ್ನ ಯಾರಿಂದನೂ ತಪ್ಸಕ್ ಆಗಕ್ಕಿಲ್ಲ. ಸುಮ್ನೆ ನೀನು ಇದ್ರ ಬಗ್ಗೆ ಎಲ್ಲ ಏನಕ್ ಮಾತಾಡ್ತಿದ್ಯಾ? ನಿನ್ಗೋಸ್ಕರ ಬೆಂಗಳೂರಿಂದ ಸೀರೆ ತಂದೀವ್ನಿ, ತಕ್ಕ. ಅಯ್ಯೋ ಅಕ್ಕ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಯಾಕೆ ಅಂದ್ರೆ ಅಕ್ಕ ಆದೋಳು ತಂಗಿಗ್ ತಂದ್ಕೊಡೋದು ಧರ್ಮ ಅಲ್ವೇ? ನಿಂಗ್ ಸಾನೆ ಇಷ್ಟ ಆಯ್ತದೆ, ತಕ್ಕ. ಅಕ್ಕ, ನಂಗೆ ಈ ಸೀರೆಗಿಂತ ಇದ್ರ ಹಿಂದೆ ಇರೋ ನಿಮ್ ಪಿರುತಿನೇ ದೊಡ್ಡದು, ಆಟೆ ಸಾಕು. ಇರ್ಲಿ ಚಂಪಾ,
ಅಂತಮ್ಮ ಅಯ್ಯೋ ಅಂತಮ್ಮ ಅಂತಮ್ಮ ಲೇ ಕ್ವಾಟೆ ನಂಗೆ ಆಯ್ತಾರ ಖುಷಿಗೆ ಆಕಾಶನೇ ತೇಲಾಡ್ದಂಗ್ ಆಯ್ತದ ಕಳ್ಳ. ಅಯ್ಯೋ ನನ್ಗೆ ಭೂಮಿನೇ ತಿರುಗ್ತಾ ಇದೆ. ಮೊದ್ಲು ನನ್ನ ಕೆಳಗಿಳಿಸಿ ಅದೇನು ಅಂತ ಇವಾಗ ಅಂತಮ್ಮ ನಾನು ಖುಷಿ ಪಡ್ತೀನಿ. ಲೇ ಕ್ವಾಟ್ಲೆ ಕ್ವಾಟ್ಲೆ ಏನಂತಮ್ಮ ಬೆಂಗಳೂರ್ನಾಗ ಏನಾಯ್ತು ಗೊತ್ತೇನಿಲ್ಲ. ನೀನ್ ಹೇಳಿದ್ರೆ ಅಲ್ವಾ ಅಂತಮ್ಮ ಗೊತ್ತಾಗೋದು. ಬೆಂಗಳೂರಿಗೆ ಹೋದ್ಮ್ಯಾಗೆ ನನ್ನ ಅಮ್ಮಿ ಪ್ರಾಣಕ್ಕಿನ್ನ ಹೆಚ್ಚಾಗಿ ನನ್ನ ಪಿರುತಿ ಮಾಡ್ತಾವಳೆ ಅಂತ ನಂಗೆ ಗೊತ್ತಾಯ್ತು ಕಲ. ನನ್ನ ಅಮ್ಮಿನಂತವ ಮನ್ಸ್ ಬಿಚ್ಚಿ ಮಾತಾಡಿದ್ಲು ಕಂಡ. ಅಂತಮ್ಮ ದಿಟ ಹೇಳ್ತಾ ಇದೀಯಾ? ನೀನೇನಾರು ಕಾಣಿಸ್ಕೊಂಡಿಲ್ಲ ತಾನೇ? ಇಲ್ಲ ಕಣ್ಲ ಕೊಟ್ಲೆ, ಇವತ್ತು ನನ್ನ ಅಮ್ಮಿ ಪಂಚಭೂತಗಳ ಸಾಕ್ಷಿಯಾಗಿ ಹೇಳ್ತೀವ್ನಿ, ನೀವಂದ್ರೆ ನನ್ ಪ್ರಾಣ. ಈಟಾಯ್ತು ಕಲ. ಅಂತಮ್ಮ ದಿಟ್ವಾಗ್ಲೂ ಇದು ಸಂತೋಷ ಪಡೋ ವಿಷಯನೇ ಅಂತಮ್ಮ. ನೀನ್ ಹೇಳ್ತಾ ಇರೋದು ನಂಗೆ ಇಷ್ಟೊಂದು ಖುಷಿ ಆಯ್ತಾ ಇದೆ ಅಂದ್ಮೇಕೆ ನೀನ್ ಆಕಾಶದಲ್ಲಿ ತೇಲಾಡ್ಬೇಕಾಗಿರೋದೇ ಬಿಡು. ಹೆಂಗೋ ಬೆಂಗ್ಳೂರ್ಗೆ ಹೋಗಿದ್ಕೋ ಸಾರ್ಥಕ ಆಯ್ತು. ದಿಟ ಕಣ್ಲ ಕೊಟ್ಲೆ, ನಾನು ಏನಾದ್ರೂ ಬೆಂಗಳೂರಿಗೆ ಹೋಗ್ದಲೇ ಇದ್ದಿದ್ರೆ ನನ್ನ ಅಮ್ಮಿ ಮನ್ಸಾಗೆ ಇಷ್ಟೊಂದು ಪಿರುತಿ ಮಾಡಿಕೊಂಡವಳೆ ಅಂತ ನಂಗೆ ಗೊತ್ತೇ ಆಯ್ತಾ ಇರ್ಲಿಲ್ಲ. ಅಂತಮ್ಮ ಒಳ್ಳೇದಾಯ್ತಲ್ಲ ಬಿಡು. ಅಯ್ಯೋ ಕ್ವಾಟ್ಲೆ, ಈ ಖುಷಿ ಬಿಸಿದಾಗೆ ನಿಂಗೆ ತಂದಿರೋ ಗಿಫ್ಟ್ನೇ ಕೊಟ್ಟಿಲ್ಲ ಕಳ್ಳ. ತಡಿವಸಿ ತಗೊಳ್ಳ. ಅಂತಮ್ಮ ನಾನೇನಾದ್ರು ವಾಚ್ ಕಟ್ಕತ್ತಿದ್ನೆ, ಇದೆಲ್ಲ ಯಾಕೆ ತರಕ್ ಹೋದೆ? ಲೇ ಇನ್ಮೇಕಿಂದ ಕಟ್ಕೊಂಡ್ ಓಡಾಡ್ಲಾ ನೋಡ್ಲಾ. ಇನ್ಮೇಕಿಂದ ಯಾವಾಗ್ಲೂ ಈ ವಾಚ್ ನಿನ್ ಕೈಯಾಗೆ ಇರ್ಬೇಕು, ಸರಿಯೇ? ಅಂತಮ್ಮ ನೀನ್ ಕೊಟ್ಟಿದ್ ಮೇಕೆ ಈ ವಾಚ್ ಮುಗಿಬೇಕು ಇಲ್ಲ ನನ್ನ ಐಸ್ ಮುಗಿಬೇಕು, ಅಲ್ಲಿ ಗಂಟೆ ಈ ವಾಚು ನನ್ ಕೈ ಮೇಲೆ ಇರ್ತದೆ. ಲೇ ಕ್ವಾಟ ಅಂದ್ರಂಗೆ ಈಗ ಯಾಕೆ ಲಾಯಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ? ಲೇ ಅದ್ ಸರಿ, ಫೋನ್ ಮಾಡಿದಾಗ ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಲ್ಲ, ಏನಾಗಿದ್ಲ ನಿಂಗೆ? ಅಂತಮ್ಮ ಖುಷಿಗಿರನಾಗ ಅದೆಲ್ಲ ಯಾಕೆ ಹೇಳೋ? ಅದಕ್ಕೆಲ್ಲ ಗೋಲಿ ಹೊಡಿ. ನಾನೇ ಆ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಬಿಡು ಅಂತಮ್ಮ. ಅಂತಮ್ಮ ಅದೆಲ್ಲ ಇರ್ಲಿ, ಹೆಂಗೋ ಅದಕ್ಕೆ ಮಾರ್ ಮನ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡಾಗದೆ ಅನ್ನಕ್ಕೆ ಅಂತಮ್ಮ ಸುಬ್ಬ ಬುಲ್ಲ 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 ಹೂವು ಹಣ್ಣು ಎಲ್ಲ ತಂದು ರೂಮ್ನ ಸಿಂಗಾರ ಮಾಡ್ಲಾ? ಲೇ ಕ್ವಾಟ್ಲೆ, ನನ್ನ ಅಮ್ಮಿ ಇನ್ನುವೆ ಮನ್ಸ್ ಬಿಚ್ಚಿ ಈಗ ಮಾತಾಡೋಳ್ ಕಳ್ಳ. ಇನ್ನೂ ಪಿರುತಿ ಮಾಡ್ತೀನಿ ಅಂತ ಹೇಳ್ತಾವಳೆ. ಅದನ್ನೇ ನೆಪ ಇಟ್ಕೊಂಡು ಈ ಥರ ನಮ್ಮ ಆಸೆ ಹೇಳ್ಕೊಳ್ಳೋದು ಸರಿ ಇರಲ್ಲ ಕಳ್ಳ. ಲೇ ಅವಳು ಪಿರುತಿ ಹೇಳ್ಕೊಳ್ಳೋ ಗಂಟ ನಾನು ಹೆಂಗೆ ಕಾಯ್ದ್ನೋ, ಈಸಿಯನು ಅವಳಾಗ ಅವಳೆ ಮನ್ಸ್ಫೂರ್ತಿ ಹಾಕೊಳ್ಳೋ ಗಂಟ ನಂಗೆ ಕಾಯ್ತೀನಿ ಕಳ್ಳ. ಅಂತಮ್ಮ ಮನ್ಸೊಳಗಡೆ ಪಿರುತಿ ಅದೇ ಅಂದ್ಮೇಲೆ ಆಸೆ ನೀರ್ತದೆ, ಆದಷ್ಟು ಬೇಗ ಒಳ್ಳೇದಾಯ್ತದೆ ಬಿಡು. ಚಂಪಾ, ಚಂಪಾ ಅಮ್ಮೋರೆ, ಯಾಕೋ ಮನ್ಸು ತಡಲಿಲ್ಲ ಕಣವ. ಅದು ಅಲ್ದೆ ನಾನು ಒಂದ್ ಹೆಣ್ಣು ಕಣವ, ನನಗೂ ಒಬ್ಳು ಮಗಳವಳೆ. ಹಂಗಿರೋವಾಗ ತಾಯಿ ಕರಳು ಚುರ್ರನ್ನಕ್ಕಿಲ್ವೇ? ಅದಕ್ಕೆ ನಿನಗೆ ಸಮಾಧಾನ ಮಾಡ್ಬಿಟ್ಟು ಹೋಗವ ಅಂತ ಬಂದೆ. ನಂಗೆ ಗೊತ್ತು ಮಗಳೇ, ಏನಿದು ಅವ್ರು ಬಂದು ಇವಾಗ ಹಿಂಗ್ ಮಾತಾಡ್ತವ್ರೆ, ಅವಾಗ್ಲೇ ಹಂಗ್ ಮಾತಾಡಿದ್ರಲ್ಲ ಅಂತ ಅನ್ಕೋತಾ ಇದೀಯ ತಾನೆ? ಏನ್ ಮಾಡದವ, ಆಗ ಒಬ್ಬ ಮಗನ್ ತಾಯಿಯಾಗಿ ನಾನು ಮಾತಾಡ್ದೆ. ಆದ್ರೆ ಈಗ ಒಬ್ಳು ಮನುಷ್ಯಲಾಗಿ ಮತ್ತೆ ಹೆಣ್ಣಾಗಿ ಮಾತಾಡ್ತಿದ್ದೀನಿ.
ಈ ಸಂಬಂಧ ನೋಡಕ್ಕಿಂತ ಮುಂಚೆ ಒಂದು ಮಾತು ನಂಗೆ ತಾವ್ ಹೇಳಿದ್ರೆ ಏನಾರ ಒಂದ್ ಮಾಡ್ಬೋದಾಗಿತ್ತಲ್ವಾ? ಚಂಪಾ, ಈಗ ನಾನು ಏನವ ಮಾಡ್ಲಿ? ಎಲ್ಲ ಮುಗ್ದೋಗದು. ನನ್ ಮಗ ಏನು ಹೇಳ್ದೆ ನನ್ ಕೈ ಕಟ್ಟಾಕ್ಬಿಟ್ಟವನ್ ಕಣವ. ನೋಡ್ ಮಗ, ಇದ್ರಲ್ಲಿ ನನ್ ಸ್ವಾರ್ಥ ಇಲ್ಲ ಕಣವ. ನಿನ್ ಗೊತ್ತಾ ಚಂಪಾ, ಈ ಮದ್ವೆ ನಿಂತೋಯ್ತು ಅನ್ಕೋ, ಇದ್ರಲ್ಲಿ ನಮ್ ಬಾವನ್ ಮರ್ವಾದೆ 3 ಕಾಸಿಗೆ ಹೊಂಟೋಯ್ತದ ಕಣವ. ಈ ಮದ್ವೆ ನಿಂತೋಗ್ಬಿಟ್ರೆ, ಕೊಟ್ಟು ಮಾತಕ್ ತಪ್ಪಿಟ್ರು ಅಂತ ಊರ್ ತುಂಬಾ ಪ್ರಚಾರ ಆಗಿ ನಮ್ ಬಾವನ್ ರಾಜಕೀಯ ಭವಿಷ್ಯ ಹಾಳಾಗೋಯ್ತದೆ ಕಣವ. ಅಯ್ಯಯ್ಯೋ ಅಮ್ಮವ್ರೆ, ಹಂಗ್ ಮಾತ್ರ ಆಗ್ಬಾರ್ದು. ಯಾವುದೇ ಕಾರಣಕ್ಕೂ ದೊಡ್ಡ ಗೌಡ್ರಿಗೆ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೆ ಕಣವ, ನಿನ್ ವಿಷಯದಾಗೆ ನಾನು ಇಷ್ಟೋ ನಿಷ್ಠುರವಾಗಿ ನಡ್ಕೊಂಡಿದ್ದು. ಚಂಪಾ, ನಿಂಗ್ ಗೊತ್ತಾ ಮಗಳೇ, ಪ್ರೀತಿಗೆ ಇನ್ನೊಂದು ಹೆಸರೇ ತ್ಯಾಗ. ನಿನ್ ಪ್ರೀತಿನ ತ್ಯಾಗ ಮಾಡಿ ನಮ್ ಭಾವನ್ ಮರ್ಯಾದೆ ಉಳ್ಸಮ್ಮ. ಜೊತೆಗೆ ನೀನ್ ಪಿರುತಿ ಮಾಡ್ದೋನ್ ಬದುಕು ಸಂತಾಗಿರ್ತದ ಕಣವ.